ಒಂದು ಯಜ್ಞ ಅಂತ ಹೇಳಿದ್ರೆ ಎಷ್ಟೆಲ್ಲ ಕೆಲಸ, ಎಷ್ಟೆಲ್ಲ ಜನರಿಗೆ ಕೆಲಸ, ಎಷ್ಟೆಲ್ಲ ಜನರನ್ನು ನಾವು ಅದರಲ್ಲಿ ಜೋಡಿಸಬೇಕು. ಸಮಾಜದ ಇಡೀ ಸಮಾಜವೇ ಒಂದಾಗಿ ಮಾಡುವಂಥದ್ದು ಒಂದು ಯಜ್ಞ ಅಂತ ಹೇಳಿದರೆ, ಯಾರು ನಾನೇನೋ ಒಬ್ಬನೇ ಮಾಡುವಂಥದ್ದಲ್ಲ. ಮತ್ತು ಇಲ್ಲಿ ರಾಜ ಮಾಡ್ತಿರುವಂಥ ಯಜ್ಞ, ಅದು ಸಮಾಜಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆಗ ಅವರು ಹೇಳ್ತಾರೆ ನೋಡಿ, ಕೆಲವು ಅಂಶಗಳನ್ನು ನಾವು ನೋಡೋಣ. ಹೇಗೆ ವ್ಯವಸ್ಥೆ ಮಾಡಬೇಕು? ತಥಾ ಪೌರಜನಸ್ಯಾಪಿ ಕರ್ತವ್ಯ ಬಹು ವಿಸ್ತರಾಃ ಆಗತಾನಾಂ ಸುದೂರಾಚ್ಚ ಪಾರ್ಥಿವಾನಂ ಪೃಥಕ್ ಪೃಥಕ್. ಬಹಳ ದೂರದಿಂದ ಬರುವಂಥ ಎಲ್ಲ ಜನರಿಗೂ ಕೂಡ ದೊಡ್ಡದಾದಂಥ ವಸತಿ ಗೃಹಗಳ ಸಂಕೀರ್ಣಗಳನ್ನು ಏರ್ಪಡಿಸಬೇಕು. ಅದೇ ರೀತಿಯಾಗಿ ಸಾಮೂಹಿಕವಾಗಿ ಉಳಿಯುವಂತಹ ಡೇರೆಗಳನ್ನು ಏರ್ಪಡಿಸಬೇಕು. ವಾರಣಶಾಲಾಶ್ಚ ತಥಾ ಶಯ್ಯಾಗೃಹಾಣಿ ಚ ಭಟಾನಾಂ ಮಹದಾವಾಸ ವೈದೇಶಿಕ ನಿವಾಸಿನಾ. ಆದ್ದರಿಂದ ಪಾರ್ಕಿಂಗ್ ವ್ಯವಸ್ಥೆ, ಇವತ್ತು ನಾವು ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಲ್ಲ, ಕುದುರೆಗಳು ಕೂಡ ವಾಹನಗಳೇ, ಆನೆಗಳು ಕೂಡ ವಾಹನಗಳೇ. ಅದಕ್ಕೆ ಕುದುರೆಗಳಿಗೆ ಬೇರೆ ಒಂದು ಕಡೆಯಲ್ಲಿ ವ್ಯವಸ್ಥೆ, ಆನೆಗಳಿಗೆ ಮತ್ತೊಂದು ಕಡೆಯಲ್ಲಿ ವ್ಯವಸ್ಥೆ. ಅದೇ ರೀತಿಯಾಗಿ ಬರುವಂಥ ಸೇವಕರಿಗೆ, ಅದರ ಚಾಲಕರಿಗೆ, ರಥಿಕರಿಗೆ, ಇನ್ಯಾರೋ ಸೇವಕರಿದ್ದರು ಅವರಿಗೆ ಭಟಾನಾ ಮಹದಾವಾಸ. ಹಾಗೆ ವಿದೇಶಗಳಿಂದ ಜನ ಬರ್ತಾರೆ, ವೈದೇಶಿಕ ನಿವಾಸಿನಾಂ, ಅವರೆಲ್ಲರಿಗೂ ಕೂಡ ಬೇರೆ ಬೇರೆ ವ್ಯವಸ್ಥೆ.